ಮಹಿಳೆಯರ ಗೌರವಕ್ಕೆ ಧಕ್ಕೆ 50 ವರ್ಷಗಳಿಂದ ಶೌಚಾಲಯವೇ ಇಲ್ಲ. ಮತ ಕೊಟ್ಟ ಜನರಿಗೆ ಶೌಚಾಲಯವೂ ಸಿಗದ ದುಸ್ಥಿತಿ. ಯೋಜನೆ ಕಾಗದದಲ್ಲೇ, ಜನರ ಬದುಕು ಬೀದಿಯಲ್ಲೇ. ಯೋಜನೆ ಹಣ ಎಲ್ಲಿಗೆ ಹೋಯಿತು ಸ್ವಾಮಿ? ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಆಸಂಗಿ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ತೀವ್ರವಾಗಿ ಕಾಡ್ತಾ ಇದೆ. ವಿಶೇಷವಾಗಿ ಶೌಚಾಲಯದ ಅಭಾವದಿಂದ ಗ್ರಾಮಸ್ಥರು, ಅದರಲ್ಲೂ ಮಹಿಳೆಯರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ದಿಲೀಪ್ ಎಸ್ ಕಾಂಬ್ಳೆ ಅವರ ವರದಿ ಎಲ್ಲಿದೆ ನೋಡಿ. ಹೌದು ವೀಕ್ಷಕರೇ, ಇದು ಬಾಗಲಕೋಟೆ ಜಿಲ್ಲೆಯ ಆಸಂಗಿ ಗ್ರಾಮದ ವಾಸ್ತವ ಚಿತ್ರಣ. ಸುಮಾರು 40ರಿಂದ 50 ವರ್ಷಗಳಾದರೂ ಇಲ್ಲಿನ ಎಸ್ಸಿ ಕಾಲೋನಿಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣವಾಗಿಲ್ಲ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಅನೇಕ ಯೋಜನೆಗಳು ಬಂದರೂ ಕೂಡ ಅವುಗಳ ಪ್ರಯೋಜನ ಬಡ ಗ್ರಾಮೀಣ ಜನರಿಗೆ ತಲುಪ್ತಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೂ ಕೂಡ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಬಹಿರಂಗವಾಗಿಯೇ ಶೌಚಕ್ಕೆ ಹೋಗಬೇಕಾದಂತಹ ದುಸ್ಥಿತಿ ಎದುರಿಸ್ತಾ ಇದ್ದಾರೆ. ಇದು ಕೇವಲ ಮಹಿಳೆಯರ ಸಮಸ್ಯೆಯಲ್ಲ, ಪುರುಷರೂ ಸಹ ಇದೇ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಗ್ರಾಮದ ಜನರು ಹಲವು ವರ್ಷಗಳಿಂದ ತಮ್ಮ ನೋವನ್ನ ಹೇಳಿಕೊಳ್ಳಲು ನಾಚಿಕೆ ಪಟ್ಟು ಮೌನವಾಗಿದ್ರು. ಆದ್ರೆ ಈಗ ತಮ್ಮ ಅಸಹಾಯಕತೆಯನ್ನ ಹೊರಹಾಕ್ತಾ ಇದ್ದಾರೆ. ಇದರ ನಡುವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರ ವಿರುದ್ಧ ಜನರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ವಾರ್ಡಿನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ನಮಗೆ ಶೌಚಾಲಯವೇ ಇಲ್ಲ, ಬೀದಿಯಲ್ಲೇ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಇದೆ. ವರ್ಷಗಳಿಂದ ಹೇಳಿಕೊಂಡ್ರು ಯಾರೂ ಕೂಡ ಗಮನ ಕೊಡ್ತಿಲ್ಲ ಅಂತ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಕ್ಷಣ ಎಚ್ಚೆತ್ತು ಆಸಂಗಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗ್ರಾಮದ ಅಭಿವೃದ್ಧಿ ನಮ್ಮೆಲ್ಲರ ಹೊಣೆ, ಆದರೆ ಕನಿಷ್ಠ ಜ್ಞಾನ, ಜವಾಬ್ದಾರಿ ಇಲ್ಲದವರನ್ನ ಆಯ್ಕೆ ಮಾಡಿದ್ರೆ ಅದರ ಪರಿಣಾಮ ಜನರ ಮೇಲೆ ಬೀಳುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ. ಮತ ಹಾಕುವ ಮುನ್ನ ನೀವು ಕೂಡ ಒಮ್ಮೆ ಯೋಚಿಸಬೇಕು. ಯಾರು ನಮ್ಮ ಗ್ರಾಮವನ್ನ ಅಭಿವೃದ್ಧಿ ಪಡಿಸ್ತಾರೆ, ಯಾರು ಕೇವಲ ಮಾತು ಕೊಡ್ತಾರೆ ಅನ್ನೋದನ್ನ ತಿಳಿದು ನಿಮ್ಮ ಅಮೂಲ್ಯ ಮತವನ್ನ ಚಲಾಯಿಸಿ. ಇನ್ನೊಂದೆಡೆ ಸಂಬಂಧಪಟ್ಟ ಅಧಿಕಾರಿಗಳು, ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇನ್ನೂ ನಿರ್ಲಕ್ಷ್ಯ ಸಾಕು ಕಣ್ರಿ. ಜನರು ಮೂಲಭೂತ ಸೌಲಭ್ಯಗಳಿಗಾಗಿ ಹೋರಾಟ ಮಾಡ್ತಿದ್ದಾರೆ. ನೀವು ಮೌನವಾಗಿರೋದು ಸರಿಯಲ್ಲ. ತಕ್ಷಣ ಎಚ್ಚೆತ್ತುಕೊಂಡು ಆಸಂಗಿ ಗ್ರಾಮದ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಿರಿ. ಶೌಚಾಲಯ ಅನ್ನೋದು ಐಷಾರಾಮಿ ಸೌಲಭ್ಯ ಅಲ್ಲ, ಅದು ಮೂಲಭೂತ ಹಕ್ಕು. ಮಹಿಳೆಯರ ಗೌರವದ ಪ್ರಶ್ನೆ ಇದು. ಇನ್ನು ವಿಳಂಬ ಮಾಡಿದ್ರೆ ಜನರ ಕೋಪವನ್ನ ನೀವು ಎದುರಿಸಬೇಕಾಗತ್ತೆ. ಈ ಕ್ಷಣದಿಂದಲೇ ಕಾರ್ಯಪ್ರವೃತ್ತರಾಗಿ. ಇದೇ ನಮ್ಮ ಜಸ್ಟ್ ಕರ್ನಾಟಕ ವಾಹಿನಿಯ ಆಗ್ರಹ. ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇನ್ನೂ ಮುಂದುವರೆದಿರೋದು ನಿಜಕ್ಕೂ ವಿಷಾದಕರ. ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುತ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರತಿನಿಧಿ ದಿಲೀಪ್ ಎಸ್ ಕಾಂಬ್ಳೆ, ಜಸ್ಟ್ ಕರ್ನಾಟಕ ಟಿವಿ, ಬಾಗಲಕೋಟೆ. ಶ್ರೀದೇವಿ ರವಿ ಮಾರ್ ಸಂಗೇರಿ. ಶೌಚಾಲಯನ ಇಲ್ರಿ, ರಸ್ತಾದ ಮೇಲೆ ಕೊಂಡೋದಾಗೈತ್ರಿ. ಮತ್ತ ಗಂಡ್ ಮಕ್ಳಿಗೆ ಶೌಚಾಲಯ ಇಲ್ರಿ, ಹೆಣ್ಮಕ್ಳಿಗೆ ಶೌಚಾಲಯ ಇಲ್ರಿ. ನಮ್ಗೆಲ್ಲಾರ ಜಾಗ ಬೇಕ್ರಿ. ಈ ಜಾಗಾನು ಇಸ್ಕೊಂಡ್ ಹೊಂಟಾರ್ರಿ ಅವ್ರ, ನಮ್ಮದೈತರಿ ಅಂತ. ನಮಗೆ ಎಲ್ಲಿ ಶೌಚಾಲಯ ಇಲ್ರಿ, ಶೌಚಾಲಯ ಬೇಕ್ರಿ. ಗ್ರಾಮ ಪಂಚಾಯತಿಗೆ ರಗಡ ಸಲ ಆದ್ರೂ ಅವರು ಏನು ದಾದ ಮಾಡವಾರ್ಯಾರ್ರಿ. ಅದಕ್ಕೆ ಶೌಚಾಲಯ ಬೇಕ್ರಿ ಸರಿ. ನಮ್ಗೆ ಶೌಚಾಲಯ ಒಂದು ಎಲ್ಲರ ಮಾಡಿಕೊಡ್ರಿ. ಗಂಡು ಮಕ್ಳಿಗೆ ಮಾಡಿಕೊಡ್ರಿ, ನಮಗೂ ಮಾಡಿಕೊಡ್ರಿ. ಹೆಣ್ಮಕ್ಳಿಗೆ ರೀ ರಸ್ತಾದ ಮೇಲೆ ಕುಂತಾವ್ರಿ. ಸಣ್ಣ ಮಕ್ಕಳು ರಸ್ತಾದ ಮೇಲೆ ರೀ. ರಾತ್ರಿನೂ ನಾವು ರಸ್ತಾದ ಮೇಲೆ ಹೋಗಿ ಕುಂತೇವ್ರಿ. ಅವತ್ತೇಳಿ ರೀ ಹೋಗಿರಿ. ಮುಂಜಾನೆನೂ ರಸ್ತಾದ ಮೇಲೆ ರೀ. ಮತ್ತು ಅಲ್ಲೊಂದು ಅಲ್ಲೊಂದು ಶೌಚಾಲಯ ಐತ್ರಿ. ಆ ಬೇರೆ ಜಾತಿದೈತ್ರಿ. ಅಲ್ಲಿ ಹೋಗ್ಕೊಂಡಂತೆ ಅವರು ಬೈತಾರ್ರಿ ನಮಗ್ರಿ. ಶೌಚಾಲಯನೇ ಇಲ್ರಿ ಸರಿ. ಆ ಥರ ಮಂದಿ ಶೌಚಾಲಯ ಕಟ್ಟಿಸ್ಕೊಡ್ರಿ. ಗಂಡು ಮಕ್ಳಿಗೆ ಕಟ್ಟಿಸ್ಕೊಡ್ರಿ, ಹೆಣ್ಮಕ್ಳಿಗೆ ಕಟ್ಟಿಸ್ಕೊಡ್ರಿ ಸರಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಇಲ್ಲಿ ಎಸ್.ಸಿ. ಕಾಲನಿಯ ಅಂದರೆ ಪ್ರಜಾ ಕಾಲನಿಯ ನಮ್ಮ ಆಸಂಗಿ ಗ್ರಾಮದ ಅಸ್ಕಿದಿಂದ ಹೋಗುವ ಆಸಂಗಿ ಬರುವಾಗ ಮೇನ್ ರಸ್ತೆ ಏನೈತಲ್ಲ ಅದ್ರ ಬದಿ ಇರುವಂತಕ್ಕಂಥ ಸುಬ್ರಹೊಳಿ ಮತ್ತು ಪ್ರಜಾ ಕಾಲನಿ ರಸ್ತೆಗೆ ಹೊಂದಿರುವ ಮತ್ತು ಅಲ್ಲಿ ಈಗಾಗಲೇ ಜನವಸತಿಯವರು
ಕೆಲವೊಂದು ಜನರು ತಮಗೆ ಜಾಗ ಇಲ್ಲದ ಕಾರಣ ಏನು ದನಗಳ ಕಟ್ಟಲಾಗಿರ್ಬೋದು, ತಿಪ್ಪೆ ಆಗಿರ್ಬೋದು, ಯಾವುದೇ ಒಂದು ತಮ್ಮ ಇದಕ್ಕೆ ಅನುಕೂಲಕ್ಕಾಗಿ ಜಾಗಗಳನ್ನು ಹಿಡಿದಿರ್ತಾರೆ. ಒಂದು ಇತ್ಯರ್ಥ ಮಾಡಿಕೊಂಡು ಈಗಾಗಲೇ ಯಾಕಂದ್ರೆ ಒಂದು ವ್ಯಾಜ್ಯ ಇರುವುದರಿಂದ ನಮಗೆ ಏನು ಸಪೋರ್ಟ್ ಬೇಕು, ಏನು ಅವ್ರಿಗಿಲ್ಲ, ಫಲಾನುಭವಿಗಳಿಗಿಲ್ಲ, ಅವ್ರಿಗೆ ಅನ್ಯಾಯ ಆಗ್ತಿತ್ತಂದ್ರೆ ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ನಾವು ನೀವು ಕೂಡಿ ಅಲ್ಲೇ ಬಗೆಹರಿಸೋಣ ಅಂತ ನಾವು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಅಷ್ಟೇ ಸರ್. ಅದೇ ರೀತಿ ಸರ್, ಅಲ್ಲಿ ಪಂಚಾಯತ್ ಒಳಗೆ SC ಅಂತೇಳಿ ಇಲ್ಲಿ ಗ್ರಾಮ ಜನರಲ್ ಮೀಟಿಂಗ್ ಅಂತ ಕರೆದಿರುತ್ತೆ ಸರ್. ಆ ಟೈಮ್ದಾಗ ಏನು ದಲಿತರಿಗೆ ಹಿಂಗೆ ಇಂತಷ್ಟು ಅನುದಾನ ಬಂದೈತಿ, ಈ ಜಾಗದಾಗ ಏನಾರು ಒಂದು ಸ್ವಲ್ಪ ಮಾಡಿ ಕೊಡ್ಬೇಕು, ಏನಾರು ಒಂದು ಸ್ವಲ್ಪ ಚರ್ಚೆ ಅದು ಮಾಡಿದ್ದೀನಿ ಸರ್ ಪಂಚಾಯತ್ ಒಳಗೆ. ನಾನು ಈಗಾಗಲೇ ಹಿಂದ್ಕೊಂಡ್ರೆ ಬಂದ ತಕ್ಷಣ ಒಂದು ದುರ್ಗಾ ಮಾತಾ ಇಲ್ಲಿ ಕರೆದಿದ್ದೆವು. ಅವತ್ತು ಯಾರೂ ವೇಳೆ ಆದೇಶದಿಂದ ಎಲ್ಲ ಮುಗಿಸ್ಕೊಂಡು ಬರೋದು ವೇಳೆ ಆಗಿದ್ದರಿಂದ ಕುಡಿಲ್ಲ. ಇನ್ನೂ ಒಮ್ಮೆ ಕುಡ್ಕೊಂಡು ಅವ್ರು ಎಲ್ಲಿ ಒಂದು ಇದನ್ನು ಬೇಡಿಕೆ, ಯಾಕಂದ್ರೆ ಇನ್ನು ಈಗ ಏಪ್ರಿಲಿಂದ ಮೇ ಇರೋದ್ರಿಂದ ನೀತಿ ಸಮಿತಿ ಇರೋದ್ರಿಂದ ನಾಳೆ 5ನೇ ತಾರೀಕು ನೀತಿ ಸಮಿತಿ ಮುಕ್ತಾಯ ಬರ್ತೈತಿ. ಅದಕ್ಕೆ ನಾವು ಇನ್ನೊಂದು ಗ್ರಾಮ ಸಭೆ ಕರೆದು ಅವ್ರ ಬೇಡಿಕೆ ಅನುಗುಣವಾಗಿ ನಾನು ಲಭ್ಯದ ಅನುದಾನದಲ್ಲಿ ಇಲ್ಲಿ ಏನು ಅವ್ರಿಗೆ ಬೇಕಾಗವಲ್ಲ ಆ ಸೌಲಭ್ಯಗಳನ್ನು ನಾವು ಪಂಚಾಯತಿಯಿಂದ ಒದಗಿಸ್ಕೊಡುವಂಥ ವ್ಯವಸ್ಥೆ ಮಾಡಿಕೊಡ್ತೀವಿ. ನಾವು ಬಂದಾಗಿಂದ ವಾರ್ಡ್ ಸಭೆ ಮಾಡಿದ್ರು ಅಥವಾ ಇಲ್ಲ? ವಾರ್ಡ್ ಸಭೆ ಮಾಡಿವ್ರಿ ಸರ್. 15 ವರ್ಷ ಅದೇ ಜಾಗದಾಗ ಯಾರು ವಾಸಿಸ್ತಾರಲ್ಲ ಅವ್ರ ಜಾಗ ಅವ್ರಿಗೆ ಐತೆ ಅಂತ ಹೇಳಿದ್ರೆ ಸುಮಾರು 40-50 ವರ್ಷ ಇದ್ದ ಜಾಗದಾಗ ಇದಾರೆ ಸರ್. ಇದು ಯಾವ ಥರ ನೀವು ಠರಾವ್ ಪಾಸ್ ಮಾಡಿಕಿನ್ನ ಅವ್ರು ದಲಿತ. ತಮ್ಮ ಹೆಸರು? ನಿರ್ಮಲಾ ರೀ, ನಿರ್ಮಲಾ ಶೇಖರ್ ಅರ್ಜೆಂಟ್. ಎಲ್ಲಿ ಆಸಂಗಿ ಅವರು? ಹಾಂ, ಆಸಂಗಿ ರೀ. ಈ ಮತ್ತೇನೇನು ಸಮಸ್ಯೆ ಇದಾವ್ರಿ ನಮಗೆ ಶೌಚಾಲಯನೂ ಇಲ್ರಿ. ಶೌಚಾಲಯ ಇಲ್ಲ, ಮತ್ತು ಇದು ಎದಕ್ಕೂ ಇಲ್ಲ, ನಮ್ಗೆ ಇದನ್ನೇ ಮಾಡಿಕೊಡ್ರವ್ರು ಇಲ್ರಿ. ಈಗೊಂದು ಬಂದ್ರೆ ನಮಗೆ ಮಾಡಿಕೊಟ್ಟಿಲ್ರಿ ಅವ್ರು ಇಲ್ಲಿ. ಗ್ರಾಮ ಪಂಚಾಯತಿಯಿಂದ ಯಾವ ನಿಮ್ಮ ಶೌಚಾಲಯ ಇನ್ನೂವರೆಗೆ ಏನೂ ಇಲ್ಲ ರೀ ಇಲ್ಲಿ. ಗ್ರಾಮ ಪಂಚಾಯತ್ ಯಾವಾದ್ರೂ ಹೋಗಿ ಕೇಳಿರನ್ರಿ? ಕೇಳೈತ್ರಿ, ಕೇಳ್ರೂ ಇಲ್ಲಿ ಹಾಕಿಸ್ಕೊಟ್ಟಿಲ್ರಿ ಅವ್ರು. ಹಾಕಿಸ್ಕೊಟ್ಟಿಲ್ಲ? ಹಾಂ ರೀ, ಶಾಂಕ್ಷನ್ ಆದ್ದು ಸುಳ್ಳಾಗ್ಯಾವ್ರಿ ಇಲ್ಲಿ. ಮೇಲ್ಜಾತಿ ಅವ್ರ ಶೌಚಾಲಯಗಳು ಅದಾವು, ಆದ್ರೆ ದಲಿತರಿಗೆ ಮಾತ್ರ ಶೌಚಾಲಯ? ಹಾಂ, ಇಲ್ರಿ ಶೌಚಾಲಯ ಇಲ್ಲೇ ಇಲ್ರಿ ಇಲ್ಲಿ. ಬರೀ ಹಾದಿ ಮ್ಯಾಗ, ರೋಡ್ ಮ್ಯಾಗ ರೀ, ಬರೀ ಬೆಳೆಗಳ ಮ್ಯಾಗ. ಹಿಂಗಾಗಿ ಹೊಲ್ದಾಗ ಹೋದ್ರಿ ಅವರು ಬೈಯವ್ರ ರೀ. ಹಂಗಾಗಿ ನಮ್ಗೆ ಎಲ್ಲಿ ಜಾಗನ ಇಲ್ರಿ ಈಗ. ಅದ್ರ ತಮಗೇನ್ರಿ ಶೌಚಾಲಯನೂ ಬೇಕ್ರಿ ನಮ್ಗೆ, ಇಲ್ಲಿ ಜಾಗ ಬೇಕ್ರಿ. ಹಾದಿ ಮೇಲೆ ನಮ್ಗೆ ಎಷ್ಟೊತ್ತು